ಎಜೆ ನ್ಯೂಸ್ಗೆ ಸ್ವಾಗತ. ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ಮತ್ತೆ ಮಗು ಮಾರಾಟ ಪ್ರಕರಣ ಬೆಳಕಿಗೆ ಬಂದಿದೆ. ಕೇವಲ 14,000ಕ್ಕೆ ಹೆಣ್ಣು ಮಗು ಮಾರಾಟ ಮಾಡಲಾಗಿದೆ. ಮಗು ಮಾರಾಟ ಬೆಳಕಿಗೆ ಬಂದರೂ ಕೂಡ ಪೊಲೀಸರು ಪ್ರಕರಣ ದಾಖಲಿಸಿ ಆರೋಪಿಗಳನ್ನು ಬಂಧಿಸಲು ಮೀನಾಮೇಷ ಎಣಿಸುತ್ತಿದ್ದಾರೆ. ಸಿಎಂ ತವರು ಜಿಲ್ಲೆಯಲ್ಲೇ ಘಟನೆ ನಡೆದರೂ ಕೂಡ ಪೊಲೀಸರು ಲೆಕ್ಕಕ್ಕೆ ಇಲ್ಲವೆಂಬಂತೆ ವರ್ತಿಸಿರುವುದಕ್ಕೆ ಅನುಮಾನಕ್ಕೆ ಕಾರಣವಾಗಿದೆ. ನಂಜನಗೂಡಿನ ನೀಲಕಂಠ ನಗರದ ಅನಿಲ್ ಕುಮಾರ್ ಹಾಗೂ ಸೌಮ್ಯ ಎಂಬ ದಂಪತಿಗೆ ಸೇರಿದ ಮಗುವನ್ನ ಮಾರಾಟ ಮಾಡಿರುವ ಆರೋಪ ಇದಾಗಿದೆ. ದಂಪತಿಗೆ ಹುಟ್ಟಿದ 3 ಮಕ್ಕಳು ಹೆಣ್ಣಾದ ಕಾರಣ 3ನೇ ಮಗು ಅಮೂಲ್ಯಳನ್ನ ಮಾರಾಟ ಮಾಡಲಾಗಿದೆ. ಗುಂಡ್ಲುಪೇಟೆ ನಿವಾಸಿಯೊಬ್ಬರಿಗೆ ಮಾರಾಟ ಮಾಡಲಾಗಿದೆ ಎಂದು ಹೇಳಲಾಗ್ತಾ ಇದೆ. ಮಗು ಮಾರಾಟ ಆಗಿದೆ ಎಂಬ ಮಾಹಿತಿಯೊಂದು ಅಂಗನವಾಡಿ ಕಾರ್ಯಕರ್ತೆ ಲಾವಣ್ಯ ಎಂಬುವರಿಗೆ ದೂರು ಬಂದಿದೆ. ಕೂಡಲೇ ಲಾವಣ್ಯ ಅವರು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿಗೆ ಮಾಹಿತಿ ಮುಟ್ಟಿಸಿದ್ದಾರೆ. ನಂತರ ಸ್ಥಳೀಯ ಮುಖಂಡರು ಆದ ಅನಂತ್ ಅವರಿಗೆ ತಿಳಿಸಿದ್ದಾರೆ. ಅನಂತ್ ಅವರು ಮಗುವನ್ನ ಖರೀದಿಸಿದವರನ್ನ ಸಂಪರ್ಕ ಮಾಡಿದಾಗ 14,000ಕ್ಕೆ ಮಾರಾಟ ಮಾಡಿರುವುದಾಗಿ ತಿಳಿಸಿದ್ದಾರೆ. ಆಶ್ರಮದಲ್ಲಿ ಏನ್ ಹೇಳ್ತಾರೆ ಅವರು ಮಗು ತಂದ್ಕೊಟ್ಟು ಯಾವಾಗ ಮಗು ಕಾಣೆಯಾಗಿದ್ದದ? ಯಾರು ಕರ್ಕೋಗಿದ್ದದ? ಯಾರು ಎಲ್ಲಿಗೆ? ಮೈಸೂರಿಗೆ. ಕೊಟ್ಟಿದ್ದವ್ರು ಯಾರು? ಮಗು ಕೊಟ್ಟಿದ್ದವ್ರು ಎಷ್ಟಕ್ಕಿದಾಗಿತ್ತು? ಎಷ್ಟು ದುಡ್ಡು ಕೊಟ್ಟಿದ್ರು ಅಲ್ಲಿಗೆ? ದುಡ್ಡು ಎಲ್ಲ ಕೊಟ್ಬಿಟ್ಟಿದ್ದೀನಿ. ಎಷ್ಟು ಕೊಟ್ಟಿದ್ರು ನಿಮಗೆ? 14,000ಕ್ಕೆ ನೀವು ಕೊಟ್ಬಿಟ್ಟಿದ್ದೀರಾ? ನಿಮ್ಮ ಆಫೀಸಿಂದನಾ? ನಮ್ಮ ಸಿಡಿಪಿ ಮೇಡಮ್ ಫೋನ್ ಮಾಡಿದ್ರು. ಅವ್ರು ಇನ್ಸ್ಪೆಕ್ಟರ್ ಸರ್ದು ಫೋನ್ ನಂಬರ್ ಕೊಟ್ಟರು. ಇವ್ರು ಫೋನ್ ಮಾಡಿ ಅವ್ರ ಮನೆ ಅಡ್ರೆಸ್ ಹೇಳಿ, ಅವ್ರ ಮನೆ ಅಡ್ರೆಸ್ ತೋರಿಸಿ ಅಂದ್ರು. ಯಾವಾಗಿದ್ದಿದೆ ನಿಮ್ಮ ಅಂಗನವಾಡಿ ಕೇಂದ್ರದಲ್ಲಿ ಮೇಡಮ್? ನಿಮ್ಮ ಅಂಗನವಾಡಿ ಕೇಂದ್ರದಿಂದ ಯಾವಾಗಿಂದಿದೆ ಅಂತ? ಇದೆ ಅಂದ್ರೆ ನಾವು ಮಾಮೂಲಿ ಪ್ರೆಗ್ನೆಂಟ್ ಮಂತಿಂದ ಎಂಟ್ರಿ ಮಾಡ್ಕೊತೀವಿ. ಹೌದಾ? ಕೊಡ್ತೀವಲ್ಲ ಸರ್. ಏನು ಹೆಸರಿದೆ ಪಾಪ? ಅಮೂಲ್ಯ ಅಂತ ನಮ್ಮ ಮನೆಯವರಿಗೆ ಕೌನ್ಸಿಲರು ಅಂಗನವಾಡಿ ಮೇಡಮ್ ಅವರು ಒಂದು 3 ಗಂಟೆಗೆ ಫೋನ್ ಮಾಡಿದ್ರು ಸರ್ ನನಗೆ. ಈ ಥರ ಹಣ ಯಾವುದೋ ಒಂದು ಮಗು ಮಾರ್ಬಿಟ್ಟಿರಂತೆ, ಹಿಂಗೆ ಕಾರಣ ಅಂತ ಹೇಳಿದ್ರು. ಆಯ್ತಿರಮ್ಮ ನಾನು ವಿಚಾರಿಸ್ಬಿಟ್ಟು ನಿಮಗೆ ಫೋನ್ ಮಾಡ್ತೀನಿ ಅಂತ ಹೇಳಿದೆ. ಆಗ ಮಗು ಮಾರಿದ್ದಾರೆ ಅಂತ ಗೊತ್ತಾಯಿತು. ಆಗ ಮಗು ಮಾರಿರೋರಿಗೆ ಮನೆಯವ್ರಿಗೆ ಹೋಗಿ ಹೇಳಿದೆ, ಹಿಂಗೆ ಮಗು ಮಾರಿದ್ರಂತಲ್ಲ, ಹಿಂಗೆ ಪೊಲೀಸ್ ಕಂಪ್ಲೇಂಟ್ ಆಗಿದೆ, ಮಗುನ ವಾಪಸ್ಸು ತಂದು ಕೊಟ್ಬಿಡಿ ನೀವು ಅಂದರೆ ಅವರು 14,000 ಕೊಡಿ ಅಂತ ಕೇಳಿದ್ರು. ಕೇಳಿದ ಮೇಲೆ ಅವರು ಫೋನ್ ಮಾಡಿದ್ರು, ಯಾರೋ ಮಗು ತಗೊಂಡೋಗಿರೋರಿಗೆ, ಈಗ ನಮಗೂ ಯಾರೋ ಫೋನ್ ಮಾಡಿದ್ದಾರೆ ಮಗು ಹೀಗೆ ಅಂತ, ಮಗು ವಾಪಸ್ ತಂದು ಕೊಡ್ತೀವಿ, ದುಡ್ಡು ಕೊಡಿ ಅಂತ ಫೋನ್ ಮಾಡಿ ಆ ಅಮ್ಮನಿಗೆ ಹೇಳ್ತಿದ್ರು. ಆ ಅಮ್ಮ ನನಗೆ ಕೊಟ್ಲು. ಅದಕ್ಕೆ ದುಡ್ಡು ಆಮೇಲೆ ಮಾತಾಡೋಣ, ಮೊದಲು ಮಗು ತಂದು ಕೊಟ್ಬಿಡಿ ನೀವು ಅಂತ ಹೇಳಿದೆ. ಅವರು ಒಂದು 5:30, 6 ಗಂಟೆಲಿ ಕಾರಲ್ಲಿ ಮಗುನ ತಂದು ಕೊಟ್ಬಿಟ್ಟು ಹೋಗಿದ್ರು. ಹೋದ್ಮೇಲೆ ಅವರು ಮಗುವರ ಅಜ್ಜಿ ಬಂದು ಮಗು ಇಲ್ಲಿ ಐತೆ ಬಂದೈತೆ, ಪುನಃ ಅಂಗನವಾಡಿ ಮೇಡಮ್ ಅವ್ರು ಫೋನ್ ಮಾಡಿದ್ರು. ಅನಂತರಣ ಏನಾಯಿತು ಅಂತ, ಹಿಂಗೈತೆ ಅಂದರೆ ಅಷ್ಟೇ ಪೊಲೀಸವ್ರು ಬಂದರು. ಬಂದಮೇಲೆ ಅಲ್ಲಿಗೆ ಸ್ಪಾಟ್ಗೆ ಹೋದ್ವಿ. ಮಗುನ ಅವ್ರು ಕೊಡ್ತಿರಲಿಲ್ಲ. ನಾವು ಹೋಗಿ ಕೇಳಿದಾಗ ಪೊಲೀಸವ್ರು ಬಂದಮೇಲೆ ಮಗುನ ಕೊಟ್ಟರು. ಕೊಟ್ಟಮೇಲೆ ಪೊಲೀಸರು ಮಗುದೆಲ್ಲ ಫೋಟೋ ಹೊಡ್ಕೊಂಡು ಮಗುನ ಅಲ್ಲಿ ಬಿಟ್ಬಿಟ್ಟು ಅವರು ತಾಯಿ ಮನೆಗೆ ಅಂಗನವಾಡಿ ಮೇಡಮ್ ಕೇಳಿ CDP ಅವ್ರಿಗೆ ಒಂದು CDP ಅವ್ರ ಕಡೆಯಿಂದ ಒಂದು ಲೆಟ್ರ್ ಕೊಟ್ಟರು. ಯಾರಿಗೆ? ಮಗು ಅವರ ತಂದೆ ತಾಯಿ ಮತ್ತು ಅವ್ರ ಅಜ್ಜಿಗೆ. ಈ ಥರ ಮಗು ಹಿಂಗೆ ಕಳೆಯಾಗಿರೋದ್ರಿಂದ ನಾಳೆ CD ಆಫೀಸ್ಗೆ ನೀವು ಬರಬೇಕು ಮಗುನ ಕರ್ಕೊಂಡು ಅಂತ. ಅಲ್ಲಿಂದ ಅವರು CD ಆಫೀಸ್ಗೆ ಹೋದ್ರಂತೆ. ಆಗ 3 ಮಕ್ಕಳಿದ್ದು ಅವ್ರಿಗೆ, ಒಂದು 7 ವರ್ಷದ ಒಂದು ಗಂಡು ಮಗು, ಇನ್ನು 4 ವರ್ಷದೊಂದು, ಮತ್ತೆ 2 ವರ್ಷದೊಂದು ಹೆಣ್ಣು ಮಗುನ ಅಲ್ಲಿ ಮೈಸೂರಿಗೆ ಕರ್ಕೊಂಡು ಶಿಶು ವಿಹಾರದಲ್ಲಿ ಅವರು ಮಗುನ 3 ಮಗುನ ಅವರೇ ಮಡಿಕೊಂಡ್ಬಿಟ್ಟಿದ್ದಾರೆ. ಮಡಿಕೊಂಡಿವ್ರಿಗೆ ಮಗು ಕೊಟ್ಟಿಲ್ಲ. ನೀವು ಹೋಗಿ ಎಲ್ಲ ತನಿಖೆ ಆದ್ಮೇಲೆ ನಿಮ್ಗೆ ಇದು ಮಾಡ್ತೀವಿ, ನೀವು ಮಗು ಮಾರಿ ಮಗು ಸರ್ ಇದು ಅಲ್ಲ 3ನೇ ಮಗು ಸರ್, ಕಡೆ ಮಗು ಇದು, ಹೆಣ್ಣು ಮಗು ಹೆಣ್ಮಗು ಮಾರಿದಾರೆ ಅಂತ ಸರ್. ಇವ್ರ ಮಗು ಮಗು ಅವ್ರು ಕೊಟ್ಬಿಟ್ಟಿದೆ. ಇವರು ಮಗು ಇಸ್ಕೊಡಿ ಅಂತ ಬೆಳಗಿಂದ ಎಲ್ಲ ಬಂದಿದ್ರು. ಎಲ್ಲ ಪೊಲೀಸರು ಕರ್ಕೊಂಡೋಗಿ ಎನ್ಕ್ವೈರಿ ಮಧ್ಯಾಹ್ನ ತನಕ ಮಾಡಿ ಮಧ್ಯಾಹ್ನ ಮೇಲೆ ಕಳಿಸಿದಾರೆ. ಈಗ ಅವ್ರನ್ನ ಅವರು ಮನೇಲಿದ್ದಾರೆ. ಮಗು ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀಜಕ್ಕೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.